ಎಲ್ಲರಿಗೂ ನಮಸ್ಕಾರ. ನಾನು ಸರಳ ಕನ್ನಡ ಲಾಗ್ಸ್ಗೆ ಸ್ವಾಗತ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಂಗಳವಾರದ ದಿನ ಸಾಯಂಕಾಲ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ನಾನೀಗ ರವೆ ಉಂಡೆ ಮಾಡ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ ರವೆ ಉಂಡೆ. ನಾನು ಆಲ್ರೆಡಿ ಕುಕ್ಕಿಂಗ್ ಚಾನಲಲ್ಲಿ ರೆಸಿಪಿ ಶೇರ್ ಮಾಡಿದ್ದೀನಿ. ಆದರೆ ನಾನೀಗ ಮತ್ತೊಂದು ಸಲ ಮಾಡ್ತಾ ಇರೋದ್ರಿಂದ ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂಥೇಳಿ ತುಂಬ ಜನ ಕುಕ್ಕಿಂಗ್ ಚಾನಲ್ನ ವಿಸಿಟ್ ಮಾಡಿರಲ್ಲ ಅಂದ್ಕೊಂಡು ನಾನಿಲ್ಲಿ ಲಾಗಲ್ಲೂ ಶೇರ್ ಮಾಡ್ತಾ ಇದ್ದೀನಿ. ನಾನು ರೆಸಿಪಿ ಏನಾದರೂ ಕುಕ್ಕಿಂಗ್ ಚಾನಲಲ್ಲೂ ಶೇರ್ ಮಾಡಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ಅಂದರೆ ಲಾಗ್ಸಲ್ಲೂ ಶೇರ್ ಮಾಡ್ತೀನಿ ಅಂದರೆ ಅದರ ರೀಸನ್ನು ಕುಕ್ಕಿಂಗ್ ಚಾನಲ್ಲು ಎಲ್ಲರೂ ಫಾಲೋ ಮಾಡ್ತಾ ಇಲ್ಲ, ನೋಡ್ತಾ ಇಲ್ಲ ಅನ್ನೋ ಉದ್ದೇಶಕ್ಕೆ ಅಲ್ಲೂ ಹಾಕ್ತೀನಿ. ಆಮೇಲೆ ಇಲ್ಲೂ ನಾನು ಮತ್ತೊಂದು ಸಲ ಟ್ರೈ ಮಾಡಿದಾಗ ಹಾಕ್ತಾ ಇರ್ತೀನಿ. ನೋಡಿ ಸಪೋರ್ಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಹೊಸಬ್ರಿದ್ದೀರಾ ದಯವಿಟ್ಟು ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ. ಹಾಗೆ ಹೊಸಬ್ರಾಗಿದ್ದರೆ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ಚಾರ್ಜಸ್ ಕಟ್ ಆಗೋದಿಲ್ಲ, ಫ್ರೀ ಆಗಿರುತ್ತೆ. ನಮಗೂ ನೀವು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಓಕೆ ಫ್ರೆಂಡ್ಸ್, ಬನ್ನಿ ರವೆ ಉಂಡೆ ಯಾವ ರೀತಿ ಮಾಡ್ತೀನಿ ಅಂತೇಳಿ ತೋರಿಸ್ತೀನಿ. ಹಾಗೆ ಇವತ್ತು ಮಂಗಳವಾರ ಆಗಿರೋದ್ರಿಂದ ಯಾವ್ಯಾವ ಕೆಲಸಗಳೆಲ್ಲ ಬೆಳಗ್ಗೆಯಿಂದ ಸಿಂಪಲ್ಲಾಗಿ ಆಗಿದೆ ಕೆಲಸಗಳು ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಪೂಜೆನೂ ಯಾವ ರೀತಿ ಮಾಡಿದ್ದೀನಿ ಮನೇಲಿ ಪೂಜೆ ಆಗಿದೆ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ಇವತ್ತಿನ ದಿನ ಹೇಗೆ ಹೋಗಿದೆ ಅಂತೇಳಿ ಸಿಂಪಲ್ಲಾಗಿ ಸಣ್ಣದಾಗಿ ಒಂದು ಕ್ಲಿಪ್ಪಿಂಗ್ ತೋರಿಸ್ತೀನಿ. ಹಾಗೆ ಹೊರಗಡೆ ಹೋಗೋಣ, ವ್ಯೂ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಪೂಜೆ ಎಲ್ಲ ಆಯಿತು. ಈಗ ಸಂಜೆ ಪೂಜೆ ಮಾಡಿ ನಾನು ನಿಮ್ಮ ಜೊತೆ ಇಲ್ಲಿ ಮಾತಾಡ್ತಾ ಇದ್ದೀನಿ. ನೋಡಿ ಈ ಥರ ಇದೆ ಸಂಜೆ ವ್ಯೂ, ಚೆನ್ನಾಗಿದೆ. ಯಾವಾಗಲೂ ನಿಮಗೆ ಬೆಳಗ್ಗೆ ವ್ಯೂ ತುಂಬ ತೋರಿಸಿದ್ದೀನಿ ಯಾವ ಥರ ಇದೆ ಅಂಥೇಳಿ. ಇದು ಸಂಜೆ ವ್ಯೂ ಚೆನ್ನಾಗಿ ಅನಿಸುತ್ತೆ. ಬೆಳಗ್ಗೆಯಿಂದ ತುಂಬ ಬಿಸಿಲಿರುತ್ತೆ, ಆದರೆ ಸಂಜೆ ಕೂಲ್ ಆಗಿರುತ್ತೆ. ಕಾರಣ ಏನು ಅಂದರೆ ನೋಡಿ, ಇಲ್ಲಿ ಚಾನಲ್ ನೀರು ಹರಿಯೋದ್ರಿಂದ ನಮಗೆ ವಾತಾವರಣ ಕೂಲ್ ಆಗಿರುತ್ತೆ. ಜೊತೆಗೆ ಬೆಳಗ್ಗೆ ಚಳಿನೂ ಇರುತ್ತೆ. ನಮಗೆ ಎಲ್ಲರಿಗೂ ಚಳಿ ಹೋಗಿದ್ರೆ ನಮಗಿನ್ನೂ ಚಳಿ ಇದೆ. ಈಗ ಆಲ್ರೆಡಿ ಒಂದು 4ನೇ ತಾರೀಕು ಆನ್ ಮಾಡಿದ್ದು, ಅಂದರೆ 4ನೇ ತಾರೀಕು ನೀರು ಬಿಟ್ಟಿದ್ದು. ಮತ್ತು ಯಾವಾಗ ಬಂದ್ ಮಾಡ್ತಾರೋ ಗೊತ್ತಿಲ್ಲ. ಮಾತ್ರ ಇಷ್ಟು ದಿನ ವಾತಾವರಣ ಚೆನ್ನಾಗಿತ್ತು. ಈಗ ನೀರು ಬಂದ್ ಮಾಡಿದ್ಮೇಲೆ ನಮಗೆ ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ಈಗ ವಾತಾವರಣ ತಣ್ಣಗಿದ್ದಿದ್ದು ಮತ್ತು ಜಾಸ್ತಿ ಬಿಸಿಲು ಅನಿಸುತ್ತೆ, ನಮಗೆ ಸೆಕೆ ಜಾಸ್ತಿ ಅನಿಸುತ್ತೆ. ಆ ಟೈಮಲ್ಲಿ ಏನು ಮಾಡಲಿಕ್ಕಾಗಲ್ಲ. ಚಳಿಗಾಲ, ಮಳೆಗಾಲ, ಬೇಸಿಗೆ ಕಾಲ ಯಾವುದು ಜಾಸ್ತಿ ಆದ್ರೂ ಕಷ್ಟ ಅನಿಸುತ್ತೆ. ಬಿಸಿಲು ಜಾಸ್ತಿ ಆದರೂ ಕಷ್ಟ, ಮಳೆ ಜಾಸ್ತಿ ಆದರೂ ಕಷ್ಟ, ಚಳಿ ಜಾಸ್ತಿ ಆದರೂ ಕಷ್ಟನೇ ಮನುಷ್ಯನಿಗೆ. ಹೇಗೆ ಬರುತ್ತೋ ಹಾಗಾಗಿ ಹೋಗ್ಬೇಕಷ್ಟೇ. ನೋಡಿ ಈ ಥರ ಇದೆ ಸಂಜೆದು ವ್ಯೂ, ಈ ಥರ ಇದೆ. ವೆದರು ತುಂಬ ಕೂಲಾಗಿದೆ. ನಿಮ್ಮ ಕಡೆ ಎಲ್ಲ ಯಾವ ರೀತಿ ಇದೆ ಬಿಸಿಲು ಏನು ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ನಮಗಂತೂ ತುಂಬಾ ಬಿಸಿಲಿದೆ ಮಧ್ಯಾಹ್ನ ಟೈಮು. ಆದರೆ ಈಗ ಸಂಜೆ ಆಗಿರೋದ್ರಿಂದ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ವಾತಾವರಣವೂ ಕೂಲಾಗಿದೆ. ಈಗ ಪೂಜೆ ಆಗಿದ್ದರಿಂದ ವಿಭೂತಿ ಇದು ಈ ಥರ ಇದೆ. ಬನ್ನಿ ಈಗ ರವೆ ಉಂಡೆ ಮಾಡೋಣ. ಯಾವ ರೀತಿ ಮಾಡ್ತೀನಿ ರವೆ ಉಂಡೆ ಏನು ಅಂಥೇಳಿ ತೋರಿಸ್ತೀನಿ. ನೋಡಿ ಸಪೋರ್ಟ್ ಮಾಡಿ. ಬನ್ನಿ ಒಳಗೆ ಹೋಗೋಣ. ಜೂಲ ಈಗ ಬೇಸಿಗೆಗೆ ತುಂಬ ಯೂಸ್ ಆಗುತ್ತೆ. ಯಾಕೆಂದರೆ ಗಾಳಿಗೆ ಹೊರಗಡೆ ಕುತ್ಕೊಳ್ಳೋದಕ್ಕೆ ಚೆನ್ನಾಗಿ ಅನಿಸುತ್ತೆ. ತುಳಸಿಗಿಂತ ಹತ್ರ ಪೂಜೆ ಎಲ್ಲ ಆಗಿದೆ. ಈಗ ನಾನು ನನ್ನದೇ ಬ್ಲೌಸಸ್ಸು ಸ್ವಲ್ಪ ಸ್ಟಿಚ್ ಮಾಡ್ಕೊಂಡಿದ್ದೆ, ನಾನು ತೋರಿಸ್ತೀನಿ. ನೋಡಿ ಇದು ನನ್ನದೇ ಬ್ಲೌಸು. ಇದು 4 ವರ್ಷ ಆಯಿತು ಸಾರಿ ತಗೊಂಡು. ಈಗ ಬ್ಲೌಸ್ ಹೊಲ್ಕೊಂಡಿರೋದು ನೋಡಿ ಈ ಥರ ಇದೆ. ಸಿಂಪಲ್ಲಾಗಿ ತುಂಬ ಚೆನ್ನಾಗಿದೆ. ಇನ್ನೂ ಹುಕ್ಸ್ ಎಲ್ಲ ಹಾಕಿಲ್ಲ ನೋಡಿ, ಹುಕ್ಸ್ ಎಲ್ಲ ಹಾಕಿಲ್ಲ, ಇನ್ನೂ ಹುಕ್ಸ್ ಹಾಕಬೇಕು. ಹುಕ್ಸ್ ಹಾಕಿ ವೇರ್ ಮಾಡಿ ನೋಡಬೇಕು. ನಾನೇನು ಮೆಜರ್ಮೆಂಟ್ ಬ್ಲೌಸ್ ತಗೊಂಡು ಸ್ಟಿಚ್ ಮಾಡ್ಕೊಳ್ಳಲ್ಲ. ನಾನು ಅಂದಾಜು ಅಳತೆಯಲ್ಲೇ ನಾನು ಮಾಡ್ಕೊಳ್ತೀನಿ. ಇದು ಕೂತ್ಕೊಂಡು ಚೇರ್ ಮೇಲೆ ಹಾಕಿ ಕೂತ್ಕೊಳ್ಳೋದಕ್ಕೆ ಈ ಥರ ಮಾಡಿಸಿರೋದು. ಇದು ಕಬ್ಬಿಣ ಚೇರ್ ಹಾಕಿಬಿಟ್ಟು ಅದ್ರ ಮೇಲೆ ಇದನ್ನು ಹಾಕಿ ನಾನು ಕೂತ್ಕೊಂಡು ಸ್ಟಿಚ್ ಮಾಡ್ತೀನಿ. ಹಾಗೆ ಈ ಬ್ಲೌಸು ಸ್ಟಿಚಿಂಗ್ ಮಾಡಿದ್ದಾಯಿತು, ರೆಡಿ ಮಾಡಬೇಕು. ಮತ್ತೊಂದು ಬ್ಲೌಸು ಇದು ಹೊಲಿದು 2-3 ಸಲ ಆಲ್ರೆಡಿ ಹಾಕ್ಕೊಂಡಿದ್ದೀನಿ ನಾನು ಈ ಬ್ಲೌಸನ್ನು. ಆದರೆ ಲೇಸ್ ಎಲ್ಲ ತೊಗೊಂಡು ಬಂದು ಸ್ವಲ್ಪ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ ಆಗ್ತಾನೇ ಇಲ್ಲ. ಏನು ಮಾಡೋದು? ಅದಕ್ಕೆ ಇವತ್ತು ಒಂದು ಸಿಂಪಲ್ಲಾಗಿ ಹ್ಯಾಂಡ್ ವರ್ಕೆ ಮಾಡ್ಕೊಂಡಿದ್ದೀನಿ. ಡಿಸೈನು ನಾನು ನಿಮಗೆ ತೋರಿಸ್ತೀನಿ, ನೋಡೋಣ. ನಿಮ್ಗೇನಾದರೂ ಇಷ್ಟ ಆದರೆ ಹೇಳಿ, ಇದನ್ನು ಯಾವ ಥರ ಮಾಡ್ಕೊಂಡಿದ್ದೀನಿ ಅಂತೇಳಿ ನಿಮ್ಮ ಜೊತೆ
ಶೇರ್ ಮಾಡ್ತೀನಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ಇದಕ್ಕಿನ್ನೂ ಸ್ವಲ್ಪ ಬೀಡ್ಸ್ ತಂದು ಹಾಕ್ಕೊಳ್ಬೇಕು. ಸಿಂಪಲ್ಲಾಗಿ ಪ್ಲೇನ್ ಇದ್ದರೆ ಚೆನ್ನಾಗಿರೋದಿಲ್ಲ. ಕೆಳಗಡೆ ಈ ಥರ ಇದೆ ಡಿಸೈನು. ಇದು ಬ್ಲೌಸು ನೋಡಿ, ಈ ಥರ ಬಾರ್ಡ್ರಲ್ಲಿ ಸ್ಲೀವಲ್ಲಿದೆ ಅಲ್ವಾ, ಈ ಬಾರ್ಡ್ರಲ್ಲಿ ನಾನು ಹಿಂದ್ಗಡೆ ಪ್ಯಾಚ್ ವರ್ಕ್ ಮಾಡಿದ್ದೀನಿ. ಆದರೆ ಅಷ್ಟೇ ತುಂಬ ಸಿಂಪಲ್ ಅನ್ನಿಸ್ತು. ಅದಕ್ಕೆ ಏನಾದರೂ ಮಾಡಬೇಕು ಅಂತ ಹೇಳಿಬಿಟ್ಟು ನಾನಿಲ್ಲಿ ಸಿಂಪಲ್ಲಾಗಿ ಮಾಡಿದ್ದೀನಿ. ಕಾಣಿಸ್ತಾ ಇದೆಯಾ ನಿಮಗೆ? ನೋಡಿ, ಈ ಥರ ದಾರದಲ್ಲಿ ಮಾಡಿದ್ದೀನಿ. ಮಾಡ್ಬೋದು, ಮನೆಯಲ್ಲೇ ಇರೋವಂಥ ಥ್ರೆಡ್ಡಲ್ಲಿ ಈ ಥರ ಮಾಡಿದ್ದೀನಿ. ಬೀಡ್ಸ್ ತಂದು ಹಾಕ್ಕೊಳ್ಬೇಕು. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಯಾರಾದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನೀವು ನನಗೆ ಶೇರ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ಇದನ್ನು ಶೇರ್ ಮಾಡ್ತೀನಿ. ಈ ಥರ ನೋಡಿ, ಈ ಥರ ಫುಲ್ ಬಂದಿದೆ. ಇದು ಒಂದು ಮಾಡಿದ್ದು, ಇವತ್ತು ಮಾಡಿದ್ದದು. ಇದು ಒಂದು ಬ್ಲೌಸ್ ಇದೆ, ಇದು ಒಂದು ಬ್ಲೌಸ್ ಇದೆ ಸ್ಟಿಚ್ ಮಾಡೋದು. ಮಾಡಬೇಕು, ಬ್ಲೌಸ್ ಎಲ್ಲ ತುಂಬ ಇದೆ, ಮಾಡೋದೇ ಇಲ್ಲ, ಸ್ಟಿಚಿಂಗೇ ಮಾಡಲ್ಲ ನಾನು. ಬೇರೆಯವ್ರದ್ದು ಮಾಡಲ್ಲ, ನಂದಂತೂ ನಾನೇ ಮಾಡ್ಕೊಳ್ಳೇಬೇಕು. ಮಾಡೋಣ, ನೋಡೋಣ ಎಷ್ಟೆಷ್ಟು ಆಗುತ್ತೋ ಅಷ್ಟು ನಾನು ನಿಮ್ಮ ಜೊತೆ ಸ್ಟಿಚಿಂಗಿನ ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಕಟಿಂಗ್ ಆಗಿದೆ, ಸ್ಟಿಚ್ ಮಾಡೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ಈಗ ರೆಸಿಪಿ ಸ್ಟಾರ್ಟ್ ಮಾಡೋಣ. ಈಗ ಬೇಸಿಗೆ ಆಗಿರೋದ್ರಿಂದ ನಮ್ಮ ಮಳೆಗಾಲಕ್ಕಿಂತ ಬೇಸಿಗೆಯಲ್ಲಿ ತುಂಬ ಕೆಲಸಗಳು ಜಾಸ್ತಿ. ಏನು ಅಂದರೆ ಗುಡಿಸೋದು, ಒರೆಸೋದು. ಎಷ್ಟು ಒರೆಸ್ಕೊಂಡ್ರು ಧೂಳು, ಯಾಕೆಂದರೆ ನಮ್ಮದು ರೋಡ್ ಸೈಡ್ ಮನೆ ಆಗಿರೋದ್ರಿಂದ ತುಂಬ ಧೂಳಾಗ್ತಾ ಇರುತ್ತೆ. ಆದರೆ ಏನು ಮಾಡಲಿಕ್ಕಾಗಲ್ಲ, ಮಾಡ್ಕೋಬೇಕಷ್ಟೇ. ಯಾಕೆಂದರೆ ಮೆಟ್ಲಿಂದ ಹಿಡ್ದು ಹೊರಗಡೆದೆಲ್ಲ ಗುಡಿಸಿ ಒರೆಸಿ, ತುಳಸಿ ಗಿಡದ ಹತ್ರ ಎಲ್ಲ ರಂಗೋಲಿ 1 ಅವರ್ ಬೇಕು ಹೊರಗಡೆ ಕೆಲಸ ಕಂಪ್ಲೀಟ್ ಆಗೋ ಹೊತ್ತಿಗೆ. ಆಮೇಲೆ ಮನೆ ಒಳಗಡೆದು ಮುಗಿಸಿ, ಆಮೇಲೆ ತಿಂಡಿ ಮಾಡೋದು ಕಡಿಮೆನೇ, ನಾನು ಅಡುಗೆ ಮಾಡೋದೇ ಜಾಸ್ತಿ. ನೋಡಿ, ಮನೆಯಲ್ಲಿ ಈ ಥರ ಪೂಜೆ ಆಗಿದೆ. ಮಂಗಳವಾರ ಆಗಿರೋದ್ರಿಂದ ಈ ಥರ ಪೂಜೆ ಆಗಿದೆ. ದಾಸವಾಳ ಎಲ್ಲ ತುಂಬ ಬಿಡ್ತಾ ಇಲ್ಲ, ಸ್ವಲ್ಪ ಬಿಡ್ತಾ ಇದೆ. ಅದನ್ನೇ ಇಟ್ಬಿಟ್ಟು ಇಲ್ಲಿ ಪೂಜೆ ಮಾಡ್ತಾ ಇರೋದು. ಈಗ ನಾನು ರವೆ ಉಂಡೆ ಮಾಡ್ತೀನಿ. ಯಾರಿಗೆಲ್ಲ ರವೆ ಉಂಡೆ ಇಷ್ಟ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ನಮ್ಮ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ನನಗೂ ಫೇವ್ರೇಟೇ. ಆದರೆ ನಾನು ತಿನ್ನುವಂಗಿಲ್ಲ. ನನಗೆ ತುಂಬ ಇಷ್ಟ ರವೆ ಉಂಡೆ ಅಂದರೆ, ಆದರೆ ನಾನು ತಿನ್ನೋದಿಲ್ಲ. ಆದರೆ ಮನೆಯಲ್ಲಿರೋರು ತಿಂತಾರೆ, ಅವರಿಗೋಸ್ಕರ ನಾನು ಮಾಡಿದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಯಾವ ರೀತಿ ಮಾಡಿದ್ದೀನಿ ಅಂಥೇಳಿ ಡೀಟೇಲಾಗಿ ನಾನು ತೋರಿಸ್ತೀನಿ. ಫುಲ್ ವಿಡಿಯೋ ವಾಚ್ ಮಾಡಿ ನನಗೆ ಸಪೋರ್ಟ್ ಮಾಡಿ. 1 ಬಟ್ಲು ರವೆ, ಇಲ್ಲಿ 1.5 ಬಟ್ಲು ರವೆ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕಿ ಹುರಿತಾ ಇದ್ದೀನಿ. ಚೆನ್ನಾಗಿ ಹುರ್ಕೊಳ್ಬೇಕು, ಗಮ್ ಅಂತ ಬರಬೇಕು ಸ್ಮೆಲ್ಲು ರವೆ ಹುರಿದಿರೋದು. ದ್ರಾಕ್ಷಿ ಗೋಡಂಬಿ 2 ತುಪ್ಪದಲ್ಲಿ ಹುರಿದು ಈ ಕಡೆ ಸೈಡ್ಗೆ ಇಟ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಹುರಿದಿದೆ ರವೆ. ಈಗ ನಾನು ಸಕ್ಕರೆ ಹಾಕ್ಕೊಳ್ತೀನಿ. ಇದು ಬೇಕು ಅಂದರೆ ನೀವು ಇದು ಗ್ರೈಂಡ್ ಮಾಡಿನೂ ಹಾಕ್ಕೊಳ್ಬಹುದು. ನಾನಿಲ್ಲಿ ಯಾವುದೇ ಗ್ರೈಂಡ್ ಮಾಡ್ತಾ ಇಲ್ಲ. ಸ್ವಲ್ಪ ಏಜ್ ಆದವರು ಎಲ್ಲ ತಿನ್ನೋದಾದ್ರೆ ಗ್ರೈಂಡ್ ಮಾಡ್ಕೊಂಡ್ರೆ ಒಳ್ಳೇದು. ನಾನಿಲ್ಲಿ ಹಾಗೆ ಸಕ್ಕರೆನೇ ಹಾಕ್ತಾ ಇದ್ದೀನಿ. ಸ್ವಲ್ಪ ಮಿಕ್ಸಿಯಲ್ಲಿ ತರ್ತರಿಯಾಗಿ ಮಾಡ್ಕೊಂಡ್ರೆ ರವೆ ಉಂಡೆಯಲ್ಲಿ ಸಕ್ಕರೆ ಸಿಗೋದಿಲ್ಲ. ಆದರೆ ನಮ್ಮ ಮನೆಯಲ್ಲಿ ಮಕ್ಕಳು ಅಥವಾ ವಯಸ್ಸಾದವರು ಯಾರು ಇಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ಸಕ್ಕರೆನೇ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ನಾನು ಫ್ರೈ ಮಾಡ್ಕೊಳ್ತೀನಿ 1 ರಿಂದ 2 ನಿಮಿಷ. ರವೆ ಮತ್ತೆ ಸಕ್ಕರೆ ಕೈ ಬಿಡದೆ ಇದೇ ತರ ನಾವು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಇಲ್ಲ ಅಂದ್ರೆ ರವೆ ಎಲ್ಲ ಕಪ್ಪಗಾಗ್ಬಿಡುತ್ತೆ. ಕಪ್ಪಗಾದ್ರೆ ರವೆ ಉಂಡೆ ಚೆನ್ನಾಗಿ ಅನ್ಸಲ್ಲ. ಇಲ್ಲಿ ಒಣ ಕೊಬ್ಬರಿ ಈ ತರ ತುರಿದು ಇಟ್ಕೊಂಡಿರೋದು. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನಾನು ಈ ಕಡೆ ಹಾಲು ಕಾಯಿಸಿಟ್ಕೊಂಡಿದ್ದೀನಿ. ಬಿಸಿಯಾಗಿದೆ ಹಾಲು. ಹಾಲು ಬಿಸಿ ಇರೋದನ್ನೇ ಹಾಕಿ ನಾವು ಉಂಡೆ ಕಟ್ಕೊಂಡ್ರೆ ಚೆನ್ನಾಗಾಗುತ್ತೆ.
ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಹಾಲು ನೋಡ್ಕೊಂಡು ಹಾಕ್ಕೊಳ್ಬೇಕು, ಒಂದೇ ಸಲ ಜಾಸ್ತಿ ಹಾಕ್ಕೋಬಾರ್ದು. ಉಂಡೆ ಕಟ್ಟೋದಕ್ಕೆ ಸಾಕಾಗತ್ತೆ. ನಾನಿಲ್ಲಿ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಒಣ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಉಂಡೆ ಕಟ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನಾನು ಉಂಡೆ ಕಟ್ಕೊಳ್ತೀನಿ. ನಾನಿಲ್ಲಿ ಒಂದು ಅರಿವಾಣಕ್ಕೆ ಹಾಕ್ಕೊಂಡಿದ್ದೀನಿ. ಈ ಥರ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಉಂಡೆ ಕಟ್ಟಿ ಕಟ್ಟಿ ಇಡಬೇಕು. ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ನಾವು ಉಂಡೆ ಕಟ್ಟಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಆಗಿದೆ. ನೋಡಿ, ಚೆನ್ನಾಗಿ ಬರುತ್ತೆ ಉಂಡೆ ನೋಡಿ. ಈ ಥರ ಬೇಗ ಬೇಗ ಉಂಡೆಗಳು ಕಟ್ಕೊಳ್ತೀನಿ ನಾನು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ರವೆ ಉಂಡೆ ಈ ಥರ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದು ಮರಿಬೇಡಿ. ನಾನು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ಮತ್ತೊಂದು ಹೊಸ ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ. ಓಕೆ, ಟಿಲ್ ದೆನ್ ಟೇಕ್ ಕೇರ್. ಬಾಯ್. ನಮಸ್ಕಾರ ಸ್ನೇಹಿತರೆ.